ಹಾಯ್ ಫ್ರೆಂಡ್ಸ್, ನೀವೇನಾದ್ರೂ ಹೋಮ್ ಲೋನ್ಗೆ ಅಪ್ಲೈ ಮಾಡ್ತಾ ಇದೀರಪ್ಪ ಅಂದ್ರೆ ಈ ಮೂರು ವಿಷಯನ ತಿಳ್ಕೊಂಡ್ಮೇಲೆ ಅಪ್ಲೈ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಈ ಒಂದು ಮೂರು ವಿಷಯ ಗೊತ್ತಿಲ್ಲಪ್ಪ ಅಂದ್ರೆ ನಿಮ್ಗೆ ತುಂಬಾ ಲಕ್ಷಗಟ್ಟಲೆ ದುಡ್ಡನ್ನ ನೀವು ಕಳ್ಕೊಂತೀರಾ. ಈ ಮೂರು ವಿಷಯ ಗೊತ್ತಿತ್ತಪ್ಪ ಅಂದ್ರೆ ಈ ಒಂದು ಮೂರು ವಿಷಯನ ನೀವು ತಿಳ್ಕೊಳೋದ್ರಿಂದ ನಿಮ್ಗೆ ಲಕ್ಷಗಟ್ಟಲೆ ದುಡ್ಡನ್ನ ನೀವು ಸೇವ್ ಮಾಡ್ಬೋದು ಇಯರ್ ಬೈ ಇಯರ್. ಸೊ ಅದು ಹೇಗೆ, ಅದು ಯಾವ್ಯಾವ ಪಾಯಿಂಟ್ಸ್ ಅನ್ನೋದನ್ನ ನಾವು ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ನ ನೋಡೋರು ಮೋಸ್ಟ್ ಆಫ್ ದ ಪೀಪಲ್ಸ್ ಆರ್ ಅನ್ಸಬ್ಸ್ಕ್ರೈಬರ್ಸ್. ಅಂದ್ರೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡದೇ ಇರೋರು ತುಂಬಾ ಜನ ವಿಡಿಯೋ ನೋಡ್ತೀರಾ, ಆದ್ರೆ ಸಬ್ಸ್ಕ್ರೈಬ್ ಮಾಡೋದಿಲ್ಲ. ದಯವಿಟ್ಟು ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ಅಂಡ್ ವಿಡಿಯೋ ನೋಡ್ತಾ ನೋಡ್ತಾ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿ ಹೇಳೋದಕ್ಕೆ ರೀಸನ್ ಇಷ್ಟೇ, ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮ್ಗೆ ತಲುಪುತ್ತೆ. ಇಷ್ಟೇ ಬಿಟ್ರೆ ಅದರಿಂದ ಏನು ಕೂಡ ದೊಡ್ಡ ಇಂಟೆನ್ಷನ್ ಇರೋದಿಲ್ಲ. ಓಕೆ, ನಮ್ಮ ಒಂದು ಪಾಯಿಂಟ್ಸ್ ನ ಡಿಸ್ಕಸ್ ಮಾಡೋಣ. ಫಸ್ಟ್ ಪಾಯಿಂಟ್, ಕ್ರೆಡಿಟ್ ಸ್ಕೋರ್ ಅಂಡ್ ಇಂಟ್ರೆಸ್ಟ್ ರೇಟ್ಸ್. ಸೊ ಈ ಕ್ರೆಡಿಟ್ ಸ್ಕೋರ್ ಅನ್ನೋದು ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಲೋನ್ಸ್ ನ ಅಪ್ಲೈ ಮಾಡ್ಬೇಕಾದ್ರೆ. ಯಾವುದೇ ಲೋನ್ ಆಗಿರ್ಬೋದು, ಹೋಮ್ ಲೋನ್ ಅಂತಾನೆ ಅಲ್ಲ, ಯಾವುದೇ ಲೋನ್ ಅಪ್ಲೈ ಮಾಡ್ಬೇಕಾದ್ರೂ ಕೂಡ ನೀವು ನಿಮ್ಮ ಒಂದು ಕ್ರೆಡಿಟ್ ಸ್ಕೋರ್ ಎಷ್ಟಿದೆ ಅನ್ನೋದನ್ನ ತಿಳ್ಕೊಬೇಕಾಗುತ್ತೆ. ಅಂಡ್ ನೀವು ನಿಮ್ಮ ಲೋನ್ ಯಾವಾಗ ಕಟ್ಟಿದ್ರ, ಯಾವಾಗ ಪೇಮೆಂಟ್ ಮಾಡಿದ್ರ ಎಲ್ಲ ಇಷ್ಟು ಕೂಡ ಕ್ರೆಡಿಟ್ ರಿಪೋರ್ಟ್ ಅಲ್ಲಿ ಇರುತ್ತೆ. ಬ್ಯಾಂಕ್ಸ್ ಇದ್ರ ಮೇಲೆ ನಿಮ್ಗೆ ಇಂಟ್ರೆಸ್ಟ್ ರೇಟ್ ಅನ್ನ ಅವರು ಅಲೋಕೇಟ್ ಮಾಡ್ತಾರೆ. ಅಂದ್ರೆ ಲೈಕ್ 8% ಆಗಿರ್ಬೋದು, 9% ಆಗಿರ್ಬೋದು, ಈ ಕ್ರೆಡಿಟ್ ಸ್ಕೋರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಒನ್ಸ್ ನೀವು ಅಪ್ಲೈ ಮಾಡ್ಬೇಕಾದ್ರೆ ನಿಮ್ಮ ಕ್ರೆಡಿಟ್ ರಿಪೋರ್ಟ್ ಅನ್ನ ತಗೊಳ್ಳಿ. ನೀವು ತಗೊಂಡಿರೋ ಲೋನ್ ಎಲ್ಲ ಕ್ಲಿಯರ್ ಆಗಿದೆಯಾ, ಲೆಂಡರ್ ಕರೆಕ್ಟ್ ಆಗಿ ರಿಪೋರ್ಟ್ ಮಾಡಿದಾನ, ಅದನ್ನ ನೀವು ಅಬ್ಸರ್ವ್ ಮಾಡ್ಬೇಕಾಗುತ್ತೆ. ರಿಪೋರ್ಟ್ ಅಲ್ಲಿ ಎಲ್ಲಾನು ಕರೆಕ್ಟ್ ಆಗಿ ಇದೆಯೋ ಇಲ್ಲ ಅಂತ, ಆಮೇಲೆ ಮಾತ್ರ ನೀವು ಲೋನ್ ಅನ್ನ ಅಪ್ಲೈ ಮಾಡಿ. ಸೊ ಕ್ರೆಡಿಟ್ ರಿಪೋರ್ಟ್ ಚೆಕ್ ಮಾಡೋದು ಹೇಗೆ, ಅಂಡ್ ಅದನ್ನ ಡಿಸ್ಪ್ಯೂಟ್ ಇದ್ರೆ ಅದನ್ನ ಕ್ಲಿಯರ್ ಮಾಡೋದಕ್ಕೆ ಹೇಗೆ, ಓವರ್ ಡ್ಯೂ ಹೇಗೆ ಕ್ಲಿಯರ್ ಮಾಡೋದು ಅನ್ನೋದ್ರ ಬಗ್ಗೆ ನಾನು ಆಲ್ರೆಡಿ ವಿಡಿಯೋಗಳು ತುಂಬಾನೇ ಮಾಡಿದೀನಿ. ಸೊ ಅದನ್ನು ಕೂಡ ನೀವು ಕನ್ಸಿಡರ್ ಮಾಡಬಹುದು. ಎಲ್ಲ ಲಿಂಕ್ಸ್ ನಿಮ್ಗೆ ಐ ಬಟನ್ ನನ್ನ ಡಿಸ್ಕ್ರಿಪ್ಷನ್ ಕೂಡ ಕೊಟ್ಟಿರ್ತೀನಿ. ಸೊ ಅಲ್ಲಿ ನೀವು ಡೈರೆಕ್ಟ್ ಆಗಿ ವಿಡಿಯೋಗಳಿಗೆ ಹೋಗ್ಬಿಟ್ಟು ನೋಡ್ಬೋದು. ಓವರ್ ಡ್ಯೂ ಅಕೌಂಟ್ಸ್ ಅಲ್ಲಿ ಏನಾದ್ರು ಡಿಸ್ಪ್ಯೂಟ್ ಇದ್ರೆ ಹೇಗೆ ರೈಸ್ ಮಾಡೋದು ಕನ್ಸರ್ನ್, ಅದನ್ನ ರಿಸಾಲ್ವ್ ಮಾಡೋದು ಹೇಗೆ, ಎಲ್ಲಾನು ಸ್ಟೆಪ್ ಬೈ ಸ್ಟೆಪ್ ನಾನು ಅದರಲ್ಲಿ ಹೇಳಿದ್ದೀನಿ. ಹಾಗೆ ಕ್ರೆಡಿಟ್ ಸ್ಕೋರ್ ನಿಮ್ದು ಏನಾದ್ರು ಕಮ್ಮಿ ಇದ್ರೆ, ಲೋನ್ ರಿಜೆಕ್ಟ್ ಆಗ್ಬೋದು ಅನ್ನೋ ಆಪ್ಷನ್ ಇದ್ರೆ, ನಿಮ್ಗೆ ಏನಾದ್ರು ಅನ್ನಿಸ್ತಾ ಇದ್ರೆ ಅದನ್ನ ಇಂಪ್ರೂವ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನ ಕೂಡ ನಾನು ಆ ವಿಡಿಯೋದಲ್ಲಿ ಆಲ್ರೆಡಿ ಹೇಳಿದ್ದೀನಿ. ಸೊ ಆ ವಿಡಿಯೋನು ಕೂಡ ನೀವು ಐ ಬಟನ್ ಕೊಟ್ಟಿರ್ತೀನಿ, ಅದನ್ನು ಕನ್ಸಿಡರ್ ಮಾಡಿ. ಕ್ರೆಡಿಟ್ ಸ್ಕೋರ್ ರಿಲೇಟೆಡ್ ಎಲ್ಲ ನಿಮ್ಗೆ ಹೆಲ್ಪ್ ಆಗುತ್ತೆ ನೀವೇನಾದ್ರು ಹೋಮ್ ಲೋನ್ಗೆ ಅಪ್ಲೈ ಮಾಡ್ತಾ ಇದೀರಪ್ಪ ಅಂದ್ರೆ. ಇನ್ನ ಇಂಟ್ರೆಸ್ಟ್ ರೇಟ್ಸ್, 2 ಟೈಪ್ಸ್ ಆಫ್ ಇಂಟ್ರೆಸ್ಟ್ ರೇಟ್ಸ್ ಇರುತ್ತೆ. ನೀವು ಹೋಮ್ ಲೋನ್ ಅಪ್ಲೈ ಮಾಡ್ತೀರಪ್ಪ ಅಂದ್ರೆ ಫ್ಲೋಟಿಂಗ್ ರೇಟ್ ಅಂತ ಇರುತ್ತೆ ಅಂಡ್ ಫ್ಲಾಟ್ ರೇಟ್ ಅಂತ ಇರುತ್ತೆ. ಸೊ ಫ್ಲಾಟ್ ರೇಟ್ ಅಂದ್ರೆ ಇಷ್ಟ, ನಿಮಗೆ ಮಂತ್ಲಿ ಏನ್ ನಿಮ್ದು EMI ಬರ್ತಿರುತ್ತೋ ಅದ್ರ ಮೇಲೆ ಇಂಟ್ರೆಸ್ಟ್ ಆಗ್ತಾ ಹೋಗ್ತಾ ಇರುತ್ತೆ. ಅಂದ್ರೆ 8% ಅಂದ್ರೆ ಎವ್ರಿ EMI ನಿಮ್ಗೆ 8% ಮೇಲೆ ಕ್ಯಾಲ್ಕುಲೇಟ್ ಆಗ್ತಾ ಎವ್ರಿ ಇಯರ್, ಸಾರಿ ನಾಟ್ EMI, ಎವ್ರಿ ಇಯರ್ ನಿಮ್ಗೆ ಈ ಆನ್ಯುವಲಿ ನಿಮ್ಗೆ 8% ಇಂಟ್ರೆಸ್ಟ್ ರೇಟ್ ಕಟ್ ಆಗ್ತಾ ಹೋಗ್ತಿರುತ್ತೆ. ಫ್ಲೋಟಿಂಗ್ ರೇಟ್ ಏನಾದ್ರು ತಗೊಂಡಪ್ಪ ಅಂದ್ರೆ ನಿಮ್ಗೆ RBI ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಹೋಮ್ ಲೋನ್ಸ್ ಮೇಲೆ ಕೆಳಗೆ ಮಾಡ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್, ಈಗ ನಿಮ್ಗೆ ಈ ಮಂತ್ 9%, ಈ ವರ್ಷ ನಿಮ್ಗೆ 9.2 ಕಟ್ ಆಗಿತ್ತಪ್ಪ ಅಂದ್ರೆ RBI ರೆಗ್ಯುಲೇಷನ್ಸ್ ಚೇಂಜ್ ಆದಾಗ ಅದು 9% ಗೆ ಬರುತ್ತೆ. ಅಥವಾ ನೀವು ಏನಾದ್ರು 8% ಲೋನ್ ಅಲ್ಲಿ ಇದೆಯಪ್ಪ ಅಂದ್ರೆ 7.9 ಅಲ್ಲಿ ಇರುತ್ತೆ. ಇದು ಮ್ಯಾಕ್ಸಿಮಮ್ 1% ವರೆಗೂ ಮೇಲೆ ಕೆಳಗೆ ಆಗ್ತಾ ಇರುತ್ತೆ. ಎವ್ರಿ ಮಂತ್ ಅಥವಾ ಆನ್ಯುವಲಿ ಇದು ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ. ಇದ್ರ ಬೇಸಿಸ್ ಮೇಲೆ ನಿಮ್ದು ಏನಾಗುತ್ತಪ್ಪ ಅಂದ್ರೆ EMI ಕೂಡ ಚೇಂಜಸ್ ಆಗ್ತಾ ಇರುತ್ತೆ. ಇದರಿಂದನೂ ಕೂಡ ನೀವು ತುಂಬಾ ದುಡ್ಡನ್ನ ಸೇವ್ ಮಾಡ್ಬೋದು. ನೀವು ಡಿಸ್ಕಸ್ ಮಾಡಿ ನಿಮ್ಗೆ ಎಷ್ಟು ಪೊಟೆನ್ಶಿಯಲ್ ಇದೆಯೋ EMI ಕಟ್ಟಕ್ಕೆ. ಸೊ ಅದ್ರ ಮೇಲೆ ನೀವು ಫ್ಲೋಟಿಂಗ್ ರೇಟ್ ಹೋಗ್ಬೇಕು ಅಂಡ್ ನಾರ್ಮಲ್ ಫ್ಲಾಟ್ ರೇಟ್ ಇಂಟ್ರೆಸ್ಟ್ ಹೋಗ್ಬೇಕು. ಅದನ್ನ ನೀವು ಕರೆಕ್ಟ್ ಆಗಿ ಡಿಸಿಷನ್ ಮಾಡ್ಕೊಳ್ಳಿ. ಮುಂಚೆನೆ ಡಿಸಿಷನ್ ತಗೊಳ್ಳಿ ಇದ್ರ ಬಗ್ಗೆ. ಫ್ಲಾಟ್ ರೇಟ್ ಅಥವಾ ಇಂಟ್ರೆಸ್ಟ್ ರೇಟ್, ಫ್ಲಾಟ್ ರೇಟ್ ಹೋಗ್ಬೇಕಾ ಅಥವಾ ಫ್ಲೋಟಿಂಗ್ ರೇಟ್ ಹೋಗ್ಬೇಕಾ ಅನ್ನೋದನ್ನ. ಬಿಕಾಸ್ ಇದು ತುಂಬಾನೇ ರೋಲ್ ಪ್ಲೇ ಮಾಡುತ್ತೆ. ನಿಮ್ಮ EMI ಒಂದು ಕಟ್ಟದ್ದು ತಿಂಗಳು ಕಟ್ ಆಗ್ತಿರುತ್ತಲ್ಲ, ತುಂಬಾನೇ ಮ್ಯಾಟರ್ ಆಗುತ್ತೆ. ಸೊ ಈ ಎರಡು ವಿಷಯನ ನೀವು ಗಮನದಲ್ಲಿ ಇಟ್ಕೊಳ್ಳಿ. ಸೊ ಇದು ಮೊದಲನೇ ಪಾಯಿಂಟ್. ಇನ್ನ ಎರಡನೇ ಪಾಯಿಂಟ್ ಬಂದ್ಬಿಟ್ಟು ನಿಮಗೆ ಹಿಡನ್ ಚಾರ್ಜಸ್ ಹೆಂಗೆ ಇರುತ್ತಪ್ಪ ಅಂದ್ರೆ, ಫಾರ್ ಎಕ್ಸಾಂಪಲ್ ನೀವೇನಾದ್ರೂ ಹೋಮ್ ಲೋನ್ಗೆ ಹೋಗ್ತಾ ಇದ್ರಪ್ಪ ಅಂದ್ರೆ ಇದರಲ್ಲಿ ತುಂಬಾ ಹಿಡನ್ ಚಾರ್ಜಸ್ ಇರುತ್ತೆ. ಇದನ್ನು ಬ್ಯಾಂಕ್ಸ್ ಸಮಟೈಮ್ಸ್ ನಿಮ್ಗೆ ಎಕ್ಸ್ಪ್ಲೇನ್ ಮಾಡೋದಿಲ್ಲ. ಪ್ರೊಸೆಸಿಂಗ್ ಟೈಮ್ ಅಲ್ಲಿ ನಿಮ್ಗೆ ಈಚ್ ಅಂಡ್ ಇಂಡಿವಿಜುವಲ್ ಸ್ಟೆಪ್ಸ್ ನ ಹೇಳ್ತಾರೆ. ಡಾಕ್ಯುಮೆಂಟೇಶನ್ ಎಲ್ಲ ಕೂಡ ಇರುತ್ತೆ, ಬಟ್ ಡಾಕ್ಯುಮೆಂಟೇಶನ್ ನಿಮ್ಗೆ ತುಂಬಾ ಪೇಪರ್ಸ್ ಇರುತ್ತೆ. ನೀವು ಅದನ್ನೆಲ್ಲಾನು ಓದ್ಕೊಂಡ್ ಕೂತ್ಕೊಳಕ್ ಆಗೋದಿಲ್ಲ. ಹೋಮ್ ಲೋನ್ ಅಪ್ಲೈ ಮಾಡ್ತಿದ್ರಪ್ಪ ಅಂದ್ರೇನೆ ನೀವೊಂದು 25-35 ಕ್ಯಾಟಗರೀಸ್ ಬಂದಿರ್ತೀರಾ. ಸೊ ನೀವು ಅಷ್ಟು ಫ್ರೀ ಆಗಿರೋದಿಲ್ಲ, ಎಲ್ಲರೂ ಕೂಡ ಕೆಲಸ ಮಾಡ್ತಾ ಇರ್ತೀರಾ. ಸೊ ಹಾಗಾಗಿ ಅಷ್ಟು ಪೇಪರ್ನ ಡೀಪ್ ಆಗಿ ಓದೋಷ್ಟು ಟೈಮ್ ನಿಮ್ಗೆ ಸಿಗದೆ ಇರ್ಬೋದು. ಹಾಗಾಗಿ ಏನಂದ್ರೆ ಅವ್ರನ್ನ ನೀಟಾಗಿ ಕೇಳ್ಬೇಕು ನೀವು, ಯಾವ್ಯಾವ ಹಿಡನ್ ಚಾರ್ಜಸ್ ಇರುತ್ತೆ, ಮೇಂಟೆನೆನ್ಸ್ ಚಾರ್ಜಸ್ ಏನಿರುತ್ತೆ, ಇನ್ಸೂರೆನ್ಸ್ ಎಷ್ಟು ಚಾರ್ಜ್ ಮಾಡ್ತಾ ಇದೀರಾ ಅಂದ್ರೆ. ಬಟ್ ಇನ್ಸೂರೆನ್ಸ್ ಅನ್ನೋದನ್ನು ಕೂಡ ತುಂಬಾ ಒಂದೊಂದ್ಸಲಿ 2-3 ಲಕ್ಷ ಇನ್ಸೂರೆನ್ಸ್ ಹಾಕ್ಬಿಡ್ತಾರೆ ಲೋನ್ ಪ್ರೊಸೆಸಿಂಗ್ ಮಾಡ್ಬೇಕಾದ್ರೆ. ಇದನ್ನ ಕರೆಕ್ಟ್ ಆಗಿ ಕೇಳ್ಕೊಳ್ಳಿ ನೀವು. ಬಿಕಾಸ್ ಫಾರ್ ಎಕ್ಸಾಂಪಲ್, ನೀವು ಒಂದು 50 lakhs ಲೋನ್ಗೆ ಅಪ್ಲೈ ಮಾಡ್ತೀರಪ್ಪ ಅಂದ್ರೆ ಮಿನಿಮಮ್ ನಿಮ್ಮ ಹತ್ರ 1 crore ಟರ್ಮ್ ಇನ್ಸೂರೆನ್ಸ್ ಇದ್ರೆ ಮಾತ್ರ ಈ ಲೋನ್ ಅಪ್ರೂವಲ್ ಆಗುತ್ತೆ ಅಂತಾನು ಕೂಡ ಸಮಟೈಮ್ಸ್ ನಿಮ್ಗೆ ಹೇಳ್ತಾರೆ. ಅಂಡ್ ಇದು ಅವ್ರಿಗೊಂದು ಸೆಕ್ಯೂರಿಟಿ ಕೊಡ್ತಾರೆ. ಬಿಕಾಸ್ ಇದು ನಿಮ್ಗೆ ನಿಮ್ಮ ಸ್ಯಾಲರಿ ಪೇ ಸ್ಲಿಪ್ ಮೇಲೆ ಆ ಬೇಸಿಸ್ ಮೇಲೆ ಅಪ್ರೂವ್ ಆಗೋದ್ರಿಂದ ಅವ್ರಿಗೆ ಸೆಕ್ಯೂರಿಟಿ ಇನ್ಸೂರೆನ್ಸ್ ಬಿಟ್ರೆ ನೇರು ಇರೋದಿಲ್ಲ. ಹಾಗಾಗಿ ಇದನ್ನ
ಕಂಪಲ್ಸರಿ ಅದು ಆಡ್ ಮಾಡೇ ಮಾಡ್ತಾರೆ. ಇನ್ ಕೇಸ್ ನಿಮ್ಮ ಹತ್ರ ಇತ್ತಂದ್ರೆ ವೆಲ್ ಅಂಡ್ ಗುಡ್, ನೀವು ವೆರಿ ಗುಡ್ ಡಿಸಿಷನ್ ತಗೊಂಡಿದ್ದೀರಾ. ಇಲ್ಲಪ್ಪ ಅಂದ್ರೆ ಈ ಪ್ರಾಬ್ಲಮ್ಸ್ ಆಗುತ್ತೆ. ಸೊ ಹಾಗಾಗಿ ನೀವೇನ್ ಮಾಡಂದ್ರೆ ಫಸ್ಟ್ ಅದನ್ನ ಕೇಳ್ಕೊಳ್ಳಿ, ಎಷ್ಟು ಇನ್ಸೂರೆನ್ಸ್ ಆಗ್ತಾ ಇದ್ದೀರಾ, ಹಿಡನ್ ಚಾರ್ಜಸ್ ಏನಿರುತ್ತೆ ಅಂಡ್ ನಿಮ್ಗೆ ಎಲ್ಲಾ ಲೋನ್ ಕೂಡ ನಿಮ್ಗೆ 100% ಲೋನ್ ಯಾರು ಕೂಡ ಕೊಡೋದಿಲ್ಲ. ಮಿನಿಮಮ್ 10% ಡೌನ್ ಪೇಮೆಂಟ್ ಅನ್ನ ನೀವು ಮಾಡ್ಲೇಬೇಕಾಗುತ್ತೆ. ಸೊ ಇದನ್ನ ಕನ್ಸಿಡರ್ ಮಾಡ್ಕೊಳ್ಳಿ. ಬಿಕಾಸ್ ಈ ಎಲ್ಲಾ ಹಿಡನ್ ಚಾರ್ಜಸ್ ಅಲ್ಲಿ ಪ್ರೊಸೆಸಿಂಗ್ ಫೀಸ್ ಅಂತ ಹೇಳ್ಬಿಟ್ಟು, ಮೇಂಟೆನೆನ್ಸ್ ಚಾರ್ಜಸ್ ಅಂತ ಹೇಳ್ಬಿಟ್ಟು, ಆ ಚಾರ್ಜಸ್ ಈ ಚಾರ್ಜಸ್ ಅಂತ ನೀವು ಒಂದು 50 ಲಕ್ಷಕ್ಕೆ ಲೋನ್ ಹಾಕಿದ್ರಪ್ಪ ಅಂದ್ರೆ ಮಿನಿಮಮ್ ಅದು ನಿಮ್ಗೆ ಒಂದು 45, 46, 47 ಈ ತರ ಸಿಗುತ್ತೆ. ಸೊ ಇನ್ನು ಮಿಕ್ಕಿದೆಲ್ಲಾನು ಕೂಡ ಈ ಚಾರ್ಜಸ್ ಅಲ್ಲೇ ಹೋಗ್ಬಿಟ್ಟಿರುತ್ತೆ. ಅಂಡ್ ನೀವು ಕಟ್ಟೋದ್ ನೋಡಿದ್ರೆ ಮಿನಿಮಮ್ 1 crore 90 lakhs ಈ ತರ ರಿಪೇಂಟ್ ಮಾಡಿರ್ತೀರ. ಸೊ ಹಾಗಾಗಿ ಎಲ್ಲ ಕೇರ್ಫುಲ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಇದನ್ನ ಚೆಕ್ ಮಾಡ್ಕೊಳ್ಳಿ. ಅಂಡ್ ಬ್ಯಾಂಕ್ ಅಫಿಷಿಯಲ್ ನಿಮ್ಮ ಹತ್ರ ಯಾರು ಕೋಆರ್ಡಿನೇಟ್ ಮಾಡ್ತಾ ಇರ್ತಾರೋ ಅವ್ರನ್ನ ಎಲ್ಲಾನು ಕೂಡ ಕೇಳಿ ತಿಳ್ಕೊಳ್ಳಿ. ಸೊ ಇದು 2ನೇ ಪಾಯಿಂಟ್. ಇನ್ನು 3ನೇ ಪಾಯಿಂಟ್, ಯುವರ್ ಇನ್ಕಮ್ ಲೆವೆಲ್. ಇನ್ಕಮ್ ಲೆವೆಲ್ ನಿಮ್ದು ಎಷ್ಟಿದೆ, ಎಷ್ಟು EMI ಪೇ ಮಾಡ್ಬೋದು ನೀವು ಅನ್ನೋದನ್ನ ನೀವು ಗಮನಿಸಬೇಕಾಗುತ್ತೆ. ನೀವು ನಿಮ್ಮ ಒಂದು ಇನ್ಕಮ್ ಅಲ್ಲಿ ಮಿನಿಮಮ್ ಅಂದ್ರು 30 to 40% ಮಾತ್ರ ನೀವು ಸ್ಪೆಂಡ್ ಮಾಡ್ಬೇಕು ನಿಮ್ಮ ಒಂದು EMI. ಅದು ನಿಮ್ಮ ಹತ್ರ ಬೇರೆ ಏನಾದ್ರು ಕಾರ್ ಲೋನ್, ಬೇರೆ ಬೈಕ್ ಲೋನ್ ಈ ತರ ಏನಾದ್ರು ಓಡ್ತಾ ಇತ್ತಪ್ಪ ಅಂದ್ರೆ ದಯವಿಟ್ಟು ಹೋಮ್ ಲೋನ್ಗೆ ಅಪ್ಲೈ ಮಾಡಬೇಡಿ. ಜಸ್ಟ್ ವೇಟ್ ಫಾರ್ ದ ಕ್ಲಿಯರೆನ್ಸ್, ಟೇಕ್ NOC ಅಂಡ್ ದೆನ್ ಯು ಗೋ ಫಾರ್ ಹೋಮ್ ಲೋನ್. 30 to 40% ನೀವು ಕೆಪಾಸಿಟಿ ಇರಬೇಕು ನಿಮಗೆ ಹೋಮ್ ಲೋನ್ ನ ಪೇ ಮಾಡೋದು. ಅಂದ್ರೆ ಲೈಕ್ ನಿಮ್ಮ ಒಂದು ಟೋಟಲ್ ಇನ್ಕಮ್ ಅಲ್ಲಿ 30 to 40% ಮಾತ್ರ ನೀವು ಸ್ಪೆಂಡ್ ಮಾಡಬೇಕು EMI ಗೋಸ್ಕರ.